Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಂತ ಪರೇಶ್ ಮೆಸ್ತ ಕೇಸ್ ಕೊಟ್ಟಿದ್ದು ಏನಾಯಿತು? ಒಂದಾದ್ರೂ ಶಿಕ್ಷೆ ಆಯಿತಾ? ಸೊ ಹಾಗಂತೇಳಿ ನನಗೆ CBI ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ, SIT ಮೇಲೆ ನಂಬಿಕೆ. ನೀನೇ ಕೇಳ್ತಾ ಇದೆ ಈ ಕಡೆ ತಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಕೇಳು ಅಂತ ಹೇಳಿದ್ದೆ. ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಗೊತ್ತಾಯ್ತಾ? DK ಶಿವಕುಮಾರ್ ಇನ್ವಾಲ್ವ್ಮೆಂಟ್. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಲ್ಲ, ನನ್ನ ಇನ್ವಾಲ್ವ್ಮೆಂಟು ಇಲ್ಲ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಕಾನೂನು ಪ್ರಕಾರ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಸತ್ಯಾಸತ್ಯತೆಗಳನ್ನು ಪತ್ತೆ ಹಚ್ತಾರೆ ಅಂತ. ಸರ್, ರೇವಣ್ಣ ಅವರ ಬಂಧನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ, ಅಲ್ಲಿ ಪ್ರಕರಣನೇ ಇಲ್ಲ, ಆದರೂ ಬಂಧಿಸಿದ್ದಾರೆ ಅನ್ನೋ ಒಂದು ಆರೋಪ. ಏನು ಹಸ್ತಕ್ಷೇಪ? ಮತ್ತು ಆಗಿದ್ಮೇಲೆ ಆನ್ಸಿಪೇಟರಿ ಬೇಲ್ ಯಾಕೆ ಮೂವ್ ಮಾಡಿದ್ರು? ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈ ಆನ್ಸಿಪೇಟರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್? ಏನು ಕೇಸೇ ಇಲ್ಲ ಅಂದಮೇಲೆ ಆನ್ಸಿಪೇಟರಿ ಬೇಲ್ ಕೊಡಬೇಕಾಗಿತ್ತಲ್ವೇನ್ರಿ? ಕೋರ್ಟ್ ಹೇಳ್ರಿ, ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ. ಅಲ್ಲಪ್ಪ, ಆಗಂದ್ಮೇಲೆ FIR ನೋಡಿದ್ಮೇಲೆ ಸುಳ್ಳು FIR ಅಂದಮೇಲೆ ಯಾಕೆ ಆನ್ಸಿಪೇಟರಿ ಬೇಲ್ ರಿಜೆಕ್ಟ್ ಆಯಿತು? ನಾ ಲಾಯರು, ನೀನು ಲಾಯರಾ? ಎಂತ ಪರೇಶ್ ಮೆಸ್ತ ಕೇಸ್ ಕೊಟ್ಟಿದ್ದು ಏನಾಯಿತು? ಒಂದಾದ್ರೂ ಶಿಕ್ಷೆ ಆಯಿತಾ? ಸೊ ಹಾಗಂತೇಳಿ ನನಗೆ CBI ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ, SIT ಮೇಲೆ ನಂಬಿಕೆ. ನೀನೇ ಕೇಳ್ತಾ ಇದೆ ಈ ಕಡೆ ತಳ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಕೇಳು ಅಂತ ಹೇಳಿದ್ದೆ. ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಗೊತ್ತಾಯ್ತಾ? DK ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ, ನನ್ನ ಇನ್ವಾಲ್ವ್ಮೆಂಟು ಇಲ್ಲ, ಯಾರ ಇನ್ವಾಲ್ವ್ಮೆಂಟು ಇಲ್ಲ. ಕಾನೂನು ಪ್ರಕಾರ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಸತ್ಯಾಸತ್ಯತೆಗಳನ್ನು ಪತ್ತೆ ಹಚ್ತಾರೆ ಅಂತ. ಸರ್, ರೇವಣ್ಣ ಅವರ ಬಂಧನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ, ಅಲ್ಲಿ ಪ್ರಕರಣನೇ ಇಲ್ಲ, ಆದರೂ ಬಂಧಿಸಿದ್ದಾರೆ ಅನ್ನೋ ಒಂದು ಆರೋಪ. ಏನು ಹಸ್ತಕ್ಷೇಪ? ಮತ್ತು ಆಗಿದ್ಮೇಲೆ ಆನ್ಸಿಪೇಟರಿ ಬೇಲ್ ಯಾಕೆ ಮೂವ್ ಮಾಡಿದ್ರು? ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈ ಆನ್ಸಿಪೇಟರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್? ಏನು ಕೇಸೇ ಇಲ್ಲ ಅಂದಮೇಲೆ ಆನ್ಸಿಪೇಟರಿ ಬೇಲ್ ಕೊಡಬೇಕಾಗಿತ್ತಲ್ವೇನ್ರಿ? ಕೋರ್ಟ್ ಹೇಳ್ರಿ, ನೀವು ಏನೇನೋ ಮಾತಾಡ್ತೀಯಲ್ಲಪ್ಪ. ಅಲ್ಲಪ್ಪ, ಆಗಂದ್ಮೇಲೆ FIR ನೋಡಿದ್ಮೇಲೆ ಸುಳ್ಳು FIR ಅಂದಮೇಲೆ ಯಾಕೆ ಆನ್ಸಿಪೇಟರಿ ಬೇಲ್ ರಿಜೆಕ್ಟ್ ಆಯಿತು? ನಾ ಲಾಯರು, ನೀನು ಲಾಯರಾ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.